ನಿರೀಕ್ಷೆ ಇದೆ. ಸರ್, ಈಗ ಬೆಳಗಾವಿ ಲೋಕಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸೋದ್ರ ಮೂಲಕ ಜಾರಕಿಹೊಳಿ ಬ್ರದರ್ ಸೇಡ್ ತೀರಿಸ್ಕೊಂಡ್ರು ಅನ್ನುವಂಥದ್ದು ಚರ್ಚೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ನೋಡಿರಿ, ಇಲೆಕ್ಷನ್ 5 ವರ್ಷಕ್ಕೊಮ್ಮೆ ಬರೋದನ್ನ ಸೇಡು ಅದು ಇದು ಏನು ಇರೋದಿಲ್ಲ. ಅವ್ರು ಒಳ್ಳೆ ಕೆಲಸ ಮಾಡಿ ಜನ ಅವ್ರಿಗೆ ಹೋಗ್ತಾ ಹಾಕ್ತಾರೆ, ನಾವು ಒಳಗೆ ನಮಗೆ ಹಾಕ್ತಾರೆ. ಅದೇ ಸೇಡ್ ಅಂತ ಇರೋದಿಲ್ಲ. ಯಾಕೆ 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗಬೇಕು. ನಾವೇ 10-20 ವರ್ಷ ಇರಾಕ್ ಬರೋದಿಲ್ಲ. ಈಗ ಮುಂದಿನ 4 ವರ್ಷ MLA ಬರೋದಾನೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಜನನು ಮತ ಹಾಕ್ತಾರೋ, ಇಲ್ಲ ಈ ಸೇಡು ಹೊರಗಿನವರು ಅಡ್ರೆಸ್ ಇಲ್ಲ ಅಂತೇಳಿ ಭಾಷಣ ಮಾಡಿದ್ರು. ಇಲ್ಲ, ಶೆಟ್ರು ನೋಡ್ರಿ, ಕಳೆದ 30-40 ವರ್ಷ ಅವರು ಶಾಸಕರಿದ್ದಾವೆ, ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷ ನಾಯಕರು, ಸ್ಪೀಕರ್ ಆಗಿದ್ದವರು, ಅವರು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿದ್ರಿಂದ ಈ ಥರ ಆಗಿದೆ. ಯಾಕಂದ್ರೆ ಶೆಟ್ರು ಒಂದು ಒಳ್ಳೆಯವರು, ಸೌಮ್ಯ ಸ್ವಭಾವದವರು. ಅದಕ್ಕೆ ಅವ್ರು ಜನ ಬೆಳಗಾವಿ ಗ್ರಾಮೀಣ ಆಗಲಿ, ಸೌತ್ ಆಗಲಿ, ನಾರ್ತ್ ಆಗಲಿ, ಅವ್ರ ಸ್ವಭಾವ ನೋಡಿ ಜನ ಅವ್ರಿಗೆ ಅಷ್ಟು ಮತ ಹಾಕಿದ್ದಾರೆ. ಒಳ್ಳೆಯವ್ರದಾರ ಶೆಟ್ರು ಅಂತೇಳಿ. ಸರ್, ತಾವು ಈ ಸಲ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೀರಿ. ಮುಂದೆ ಏನಾದರೂ ಯೋಚನೆ ಇದೆನಾ? ಈ ಪಕ್ಷ ನನ್ನ ಚಾಯ್ಸ್, ನಾವು ಪಕ್ಷೇತರ, ಈ ಪಕ್ಷದಿಂದ ಸ್ಪರ್ಧೆ ಈಗ ನಾವು ಪಕ್ಷೇತರ ಇರೋದನ್ನ ಅಲ್ಲಿ ಪ್ರಿಯಾಂಕಾಗೆ ಸಪೋರ್ಟ್, ಇಲ್ಲಿ ಶೆಟ್ರಿಗೆ ಸಪೋರ್ಟ್. ಒಂದೇ ಪಕ್ಷದಾಗ ಹೋದ್ರೆ ಒಂದೇ ಕಡೆ ಕೊಂಡ್ಬೇಕಾಗತ್ತೆ. ಪಕ್ಷೇತರಾಗೇ ಇರೋರು ನಾವು. ಮುಂದಿನ ಬಾರಿ MLC ಪಕ್ಷೇತರ ಸ್ಪರ್ಧೆ ಮಾಡೋರು ನಾವು. ಪಕ್ಷ ನಿಮ್ಗೆ ಇಲ್ಲ, ಪಕ್ಷ ಅಂತೆಲ್ಲ ನಮ್ಗೆ ಐಡಿಯಾಲಜಿ ಏನು ನಮ್ಗೆ ಈಗ ನೋಡ್ರಿ, ಪಕ್ಷೇತರ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ, ಆರಾಮಾಗಿರ್ತೀವಿ. ಈ ಪಕ್ಷ ಅಂದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು, ಅದು ಮಾಡಿ ಇದು ಮಾಡೋ ನಮಗೇನಿಲ್ಲ. ಇಲ್ಲೇ ಗೋಕಾಕ್ ಫಿಕ್ಸ್. ಸಿದ್ದರಾಮಯ್ಯ ಖರ್ಗೆ ಸಾಹೇಬ್ರು ಅವ್ರು ನಮ್ಮ ಗುರುಗಳು ಅವ್ರ. ಅದು ಹೆಂಗೆ ಬ್ರಾಕ್ ಬರ್ತಾರೆ? ಸರ್ಕಾರ ಬೀಳುತ್ತೆ ಅನ್ನುವಂಥದ್ದು ಜೋರು ಮಟ್ಟದಲ್ಲಿ ಚರ್ಚೆಗಳು, ನಾಯಕರು ಹೇಳಿಕೆಗಳು ಕೇಳಿ ಬರ್ತಾರೆ. ಸರ್ಕಾರ ಏನು ಬೀಳಲಿಕ್ಕಿಲ್ಲ. ಯಾಕೆ ಸಿದ್ದರಾಮಯ್ಯವ್ರು ಗಟ್ಟಿಯಾಗಿ ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷಣ ನಮ್ಗೇನು ಕಾಣ್ತಲ್ಲ. ಮಹಾರಾಷ್ಟ್ರ ಮಾದರಿಯಲ್ಲಿ ಬೀಳುತ್ತೆ. ಸತೀಶ್ ಮಳೆ ಬೀಳ್ಬೋದು, ಸರ್ಕಾರ ಏನು ಬೀಳುವ ಚಾನ್ಸ್ ಮಳೆ ಬೇಕಾದ್ರೆ ಬೀಳ್ಬೋದು. ಯಾಕೆ ಜೂನ್ ಸ್ಟಾರ್ಟ್ ಆಯ್ತಲ್ಲ ಹೇಗೆ? ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಏಕನಾಥ್ ಶಿಂದೆ ಆಗ್ತಾರೆ. ಆ ಥರ ಏನಿಲ್ಲ. ಇಲ್ಲ, ಅವ್ರು ಸುಮ್ಮನೆ ಅಪಪರಿಚಯ ಮಾತ್ರ. ಸಿದ್ದರಾಮಯ್ಯ ಸತೀಶ್ ಭಾಳ ಒಳ್ಳೆ ಸಂಬಂಧ ಇದೆ. ಅದು ಯಾರು ಅದನ್ನ ಇದನ್ನ ಮಾಡಲಿಕ್ಕೆ ಹಂಗೆ ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಇರೋರನ್ನ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ರು ಆಗಲಿ, ಅದು ಖರ್ಗೆ ಅವ್ರು ಆಗಲಿ, ಯಾರು ಬೇಕಾಗಿಲ್ಲ. ಈಗ ಇಂಡಿಯಾ ಒಕ್ಕೂಟ ಭಾಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ, ಸರ್ಕಸ್ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ನಾವು ಏನು ಆದರೆ ದೇವ್ರು ನೋಡಿ, ಅವರು ಪಾಪ ಎಷ್ಟು 40-50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದರು. ಅವ್ರದ್ದು